ಈ ಇನ್ನಿಂಗ್ಸ್ ನೋಡ್ತಾ ಇದ್ರೆ ರೋಹಿತ್ ಶರ್ಮಾ ಅದು ಮತ್ತೆ ರಿಂಕು ಸಿಂಗ್ದು ಐ ಥಿಂಕ್ ಇದಕ್ಕಿಂತ ಒಳ್ಳೆ ರಿಕವರಿ ನಿಮ್ಗೆ ಬಹಳ ಕಷ್ಟ ಸಿಗೋದು ಹಿಸ್ಟ್ರಿನಲ್ಲಿ ತೆಗೆದು ನೋಡ್ತು ಅಂತಂದ್ರೆ. ಒಂದು ಟೀಮ್ ಇಷ್ಟು ಸ್ಟ್ರಗಲಿಂಗ್ ಇದೆ 22 for 4 ಅಲ್ಲಿಂದ 200 and 212 for 4 ಅಂತ ತಗೊಂಡ್ಬಂದು ನಿಲ್ಲಿಸ್ತಾರೆ ಅಂತಂದ್ರೆ ಅದು ಪ್ರತಿ ಸಲ ಆಗುವಂತ ಇನ್ನಿಂಗ್ಸ್ ಗಳಲ್ಲ, ಒನ್ಸ್ ಇನ್ ಎ ಲೈಫ್ ಟೈಮ್ ಇನ್ನಿಂಗ್ಸ್ ಗಳು ಆಡ್ತಾರೆ. ಅದು ಪಾರ್ಟ್ನರ್ಶಿಪ್ ಬೆಳೆದು ಒಬ್ಬ ಬ್ಯಾಟ್ಸ್ಮನ್ 100 ಹೊಡೆದು ರೋಹಿತ್ ಹೊಡೆದಿರೋ ಈ ಕೇಸ್ನಲ್ಲಿ ರಿಂಕು ಹೊಡೆದಿರೋ ಅಂತ ಒಂದು ಅರ್ಧ ಶತಕ. ರಿಂಕು ಕನ್ಸಿಸ್ಟೆನ್ಸಿ ಎಸ್ಟಾಬ್ಲಿಷ್ ಮಾಡ್ತಾ ಇದಾರೆ, ಬ್ರಿಲಿಯಂಟ್ ಆಗಿ ಸೆಟ್ಲ್ ಆಗ್ತಾ ಇದಾರೆ T20 ಫಾರ್ಮೆಟ್ ಅಲ್ಲಿ. ಫಿನಿಶರ್ ಒಂದೇ ಎಲ್ಲ ಕನ್ಸಾಲಿಡೇಟ್ ಮಾಡಬಹುದು ಅಂತ ತೋರಿಸ್ತಿದ್ದಾರೆ. ಅಂಡರ್ ಪ್ರೆಷರ್ ಹ್ಯಾಂಡಲ್ ಮಾಡಿದ್ದಾರೆ ರಿಂಕು ಸಿಂಗ್. ಯಂಗ್ಸ್ಟರ್ಗೆ ಇದು ಒಳ್ಳೆ ನ್ಯೂಸ್ ಏನೆ. ಬಟ್ ಈ ಕಡೆ ನೋಡ್ತಾ ಅಂದ್ರೆ ರೋಹಿತ್ ಶರ್ಮಾ ಮಾಡಿದಂತ ಇನ್ನಿಂಗ್ಸ್ 2-0 ಬ್ಲಾಬ್ ಆದ್ಮೇಲೆ ಬಂದಂತ 100 ಅಲ್ಲೇ ಗೊತ್ತಾಗ್ತಾ ಇದೆ ಇಬ್ಬರದು ಮೆಂಟಲ್ ಸ್ಟ್ರೆಂತ್ ಎಷ್ಟು ಚೆನ್ನಾಗಿದೆ ಅಂತ. ಕಾಂಟ್ರಾಸ್ಟಿಂಗ್ ಆಗಿದೆ. ಒಬ್ಬ ಯಂಗ್ಸ್ಟರ್ದು ಮೆಂಟಲ್ ಸ್ಟ್ರೆಂತ್ ಮಾತಾಡ್ತಾ ಇದೀನಿ, ಇನ್ನೊಂದ್ ಕಡೆ ರೋಹಿತ್ ಶರ್ಮಾ ಎಕ್ಸ್ಪೀರಿಯನ್ಸ್ ಇರೋರ್ದು ಮೆಂಟಲ್ ಸ್ಟ್ರೆಂತ್ ಮಾತಾಡ್ತಾ ಇದೀನಿ. ಸೊ ದಿಸ್ ಗೇಮ್, ಈ ಒಂದು ಗೇಮ್ ಆಡೋದು ಬಿಟ್ವೀನ್ 2 years ಅಂತ ಅರ್ಥ ಇಲ್ಲೇ ಗೊತ್ತಾಗ್ತಾ ಇದೆ. ಪಿಚ್ ನ ರೀಡ್ ಮಾಡಿದ್ರು ಫಸ್ಟ್, ಆದ್ರೆ ಎಲ್ಲದಕ್ಕಿಂತ ಮುಖ್ಯ ಏನಂದ್ರೆ ಪ್ಯಾನಿಕ್ ಆಗಿಲ್ಲ, ಕಾಮ್ ಆಗಿದ್ರು, ಎನಿ ಟೈಮ್ ವಾಪಸ್ ಬರ್ಬೋದು ಅಂತ ಗೊತ್ತಿತ್ತು. ಬಟ್ ರೋಹಿತ್ ಶರ್ಮಾದ್ ಏನು ಒಂದು ಔಟ್ಸ್ಟ್ಯಾಂಡಿಂಗ್ ಕ್ಯಾರೆಕ್ಟರ್ ಅಂತಂದ್ರೆ ಔಟ್ ಆಫ್ ದ ಸ್ಕಿನ್ ಯೋಚನೆ ಮಾಡಿದ್ದಾರೆ, ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡಿದ್ದಾರೆ, ಹೊಸದನ್ನ ಟ್ರೈ ಮಾಡೋದಕ್ಕೆ ಹಿಂಜರಿತಾ ಇಲ್ಲ. ಅಂದ್ರೆ ಸ್ವಿಚ್ ಹಿಟ್ ಮಾಡಿರುವಂತ ಹಿಟ್ ಮ್ಯಾನ್ ಇದು ಫಾರ್ ದ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅದೇನೋ ಡಿಸ್ಟ್ರೆಸ್ ಅಲ್ಲಿರುವಾಗ ಟೀಮು ಬಂದಂತ ಈ ಶಾರ್ಟ್ ಸೆಲೆಕ್ಷನ್ ಇಲ್ಲೇ ಗೊತ್ತಾಗ್ತದೆ ಧೈರ್ಯ ಬೇಕು ಅನ್ನೋದನ್ನ. ಆ ಧೈರ್ಯ ಇದ್ರೂ ಕೂಡ ಶಾರ್ಟ್ ಎಕ್ಸಿಕ್ಯೂಷನ್ ಮಾಡಬೇಕು ಅಂತ. ಅಂಡ್ ಪಿಚ್ ಈಸಿ ಆಯ್ತಾ, ಪಿಚ್ ಇನ್ನು ಕಂಪ್ಯಾರಿಟಿವ್ಲಿ ಸೆಟ್ಲ್ ಆಯ್ತಾ ಅನ್ನೋದು ಡಿಫ್ರೆಂಟ್ ಡಿಬೇಟ್ ಆಗೋಗುತ್ತೆ. ಬಟ್ ಸರ್ಕಮ್ಸ್ಟೆನ್ಸಸ್ ನೋಡಿ, ಸೇಮ್ ಪಿಚ್ ಮೇಲೆ ಬೇರೆ ಬ್ಯಾಟ್ಸ್ಮನ್ ಗಳು ಆಡಿದಾಗ ಸಖತ್ ಕಷ್ಟ ಇದೆ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರನೇ ಈ ಎಕ್ಸ್ಪೀರಿಯನ್ಸ್ ಮತ್ತೆ ಯೂತ್ ಎರಡೂ ಬೇಕು ಅಂತ ಮಾತಾಡ್ತೀವಿ ವರ್ಲ್ಡ್ ಕಪ್ ನಲ್ಲಿ. ವರ್ಲ್ಡ್ ಕಪ್ ಕಿನ್ನ ಲಾಸ್ಟ್ ಮ್ಯಾಚ್ ಇದು, ಅದರಲ್ಲಿ ಬಂದಂತ 100, ರಿಂಕು ಸಿಂಗ್ ಹೊಡೆದಂತ 50. ಐ ಥಿಂಕ್ ಒಂದ್ ಸ್ವಲ್ಪ ಸೆಟ್ಲ್ ಆಗ್ತಾ ಇದೆ, ನರ್ವ್ಸ್ ಸೆಟ್ಲ್ ಆಗ್ತಾ ಇದೆ. ಏನ್ ಮಾತುಕತೆ ಡಿಬೇಟ್ ಯಾರ್ಯಾರು ಇನ್ಫ್ಯಾಕ್ಟ್ ಕೇಳ್ತಾ ಇದ್ದಿದ್ದು ಏನಾಗುತ್ತೆ ಅಂತ ಅದಕ್ಕೆ ಉತ್ತರ ಇಬ್ರು ಕೊಟ್ಟಿದ್ದಾರೆ. ಇಲ್ಲಿ ಏನ್ ನೋಡ್ಬೇಕಾಗಿದೆ ಅಂತಂದ್ರೆ, ನೀವು ಆಸ್ ಅ ಫ್ಯಾನ್ ಆಡ್ದಂತ ಇನ್ನಿಂಗ್ಸ್, ಆಡ್ದಂತ ಸರ್ಕಮ್ಸ್ಟೆನ್ಸಸ್, ಹೌದು ನಿಮ್ ಪರಿಸ್ಥಿತಿ ಹೆಂಗಿತ್ತು ಅನ್ನೋದು ಒಂದು, ಇನ್ನೊಂದು ಹೆಂಗ್ ಒಗ್ಗೋತಾ ಇದಾರೆ, ಹೆಂಗ್ ಕಾಂಪ್ಲಿಮೆಂಟ್ ಮಾಡ್ತಾ ಇದಾರೆ ಅಂತ. ಕೆಳಗಿದ್ದಾಗ ಅಲ್ಲಿಂದ ಆಚೆ ಬರ್ತಾರಲ್ಲ ಟೀಮು, ಅದು ಚೆನ್ನಾಗಿ ಕಾಣಿಸುತ್ತೆ ಅಂತ. ಅಂಡರ್ T20 ಫಾರ್ಮೆಟ್ಗೆ ಸೂಟ್ ಆಗಲ್ಲ ಅಂತ ಹೇಳೋಂಗೆ ಇಲ್ಲ. ಸೊ ಫಿನಿಶರ್ ರೋಲ್ ಅಲ್ಲಿ ನಾನು ಅವತ್ತು ಹೇಳ್ತಾ ಇದ್ದೆ, ಒಬ್ಬ ರಿಂಕು ಸಿಂಗ್ ಬೇಕೇ ಬೇಕು, ಹೆಂಗಾಗಾರ ಅಕಾಮಿಡೇಟ್ ಮಾಡಬೇಕು ಅಂತ. ಹಾರ್ದಿಕ್ ಪಾಂಡ್ಯ ಬಂತು ಅಂತಂದ್ರೆ 5 ಜನ ಬೌಲರ್ಸ್ ವಿತ್ ರಿಂಕು ಸಿಂಗ್ ಬೇಕು. ಅಂಡ್ ಜಡೇಜಾ ನಾಟ್ ನಂಬರ್ 7, ನಂಬರ್ 8 ಅಲ್ಲಿ ಯಾರು ಲೆಫ್ಟ್ ಹ್ಯಾಂಡ್ ಸ್ಪಿನ್ನರ್ ಬಂದು ರಿಂಕು ಸಿಂಗ್ ಅಟ್ ನಂಬರ್ 7 ಬೇಕು ಅಂತ ಯಾಕೆ ಹೇಳ್ತಿದ್ದೆ ಕಾಣಬಹುದಾನೆ. ಇಲ್ಲಿ ನಾವ್ ಹೇಳಿದ್ರೆ ರೈಟ್ ಅಂತ ಪ್ರೂವ್ ಮಾಡಕ್ ಟ್ರೈ ಮಾಡ್ತಾ ಇಲ್ಲ, ಬಟ್ ಕ್ರಿಕೆಟಿಂಗ್ ಆಂಗಲ್ ಅಲ್ಲಿ ಯೋಚನೆ ಮಾಡ್ತಾ ಇರೋದು. ಐ ಥಿಂಕ್ ಇದು ಒಳ್ಳೆ ಗುಡ್ ನ್ಯೂಸ್. ಏನಾಗುತ್ತೆ ಮ್ಯಾಚ್ ಅಂತ ಮಾತಾಡೋದಕ್ಕಿಂತ ಹೆಂಗಾಯ್ತು ಅಂತ ಮಾತಾಡೋದಕ್ಕೆ ನಾನು ಇದೊಂದು ಸ್ವಲ್ಪ ಬಂದಿರೋದಿಲ್ಲಿ. ಇನ್ಫ್ಯಾಕ್ಟ್ ಬಾಲ್ ಬೈ ಬಾಲ್ ನೋಡೋದಕ್ಕಾಗದಿರೋ ಲಾಸ್ಟ್ ಫ್ಯೂ ಓವರ್ಸ್ ನ ನೋಡ್ತಾ ಇದ್ದೆ ನಾನು, ಅವಾಗ ಫಾಲೋ ಮಾಡ್ತಾ ಇದ್ದೆ. ಅಲ್ಲೇ ಗೊತ್ತಾಗ್ತಾ ಇದೆ ಇದು ಒಳ್ಳೆ ನ್ಯೂಸ್ ಆಗಿದೆ ಅಂತ. ಇನ್ನೊಂದು ಏನು ಅಂತಂದ್ರೆ, ಟಾಪ್ 4 ಅಲ್ಲಿ ಔಟ್ ಆದ್ರಲ್ಲ, ಅದು ಎಷ್ಟು ಸಲ ನೋಡ್ತೀವಿ ನಾವು. ಟಾಪ್ 4 ಅಲ್ಲಿ ವಿರಾಟ್ ಔಟ್ ಆಗೋದಾಗ್ಲಿ, ಟಾಪ್ 4 ಅಲ್ಲಿ ಇರುವಂತಹ ಬ್ಯಾಟ್ಸ್ಮನ್ ಗಳು ಬೇಗ ಯಶಸ್ವಿ ಜೈಸ್ವಾಲ್ ಔಟ್ ಆಗಿದೆ. ಯೂಶಲಿ ಯಶಸ್ವಿ ಜೈಸ್ವಾಲ್ ಸಖತ್ ಸ್ಟಾರ್ಟ್ ಕೊಡ್ತಾ ಇದ್ದಾರೆ. ಇವತ್ತು ಇನ್ನೊಂದು ಪರಿಸ್ಥಿತಿ ಇತ್ತು. ಸೊ ಡಿಸ್ಟ್ರೆಸ್ ಅಲ್ಲಿ ಇದ್ದಾಗ ಒಂದು ಆಪರ್ಚುನಿಟಿ ಅಂತ ಯೋಚನೆ ಮಾಡ್ತಾರಲ್ಲ, ಅದೇನೆ ಥ್ರೆಟ್ ಅಲ್ಲ ಇದು. ಯಾವಾಗ ಡಿಸ್ಟ್ರೆಸ್ ಅಲ್ಲಿ ಇರುತ್ತೋ ಅದನ್ನ ಪಾಸಿಟಿವ್ ಆಗಿ ತಗೊಳ್ತೀವಲ್ಲ ನಾವು. ಇಂಥ ಒಂದು ಪ್ರಶ್ನೆಗಳು ಕೇಳುವಂತ ಪರಿಸ್ಥಿತಿಗಳು ಇನ್ಫ್ಯಾಕ್ಟ್ ಹೀರೋಸ್ ನ ಎಸೆಯುತ್ತೆ. ಇವತ್ತು ಹೀರೋ ರೋಹಿತ್ ಶರ್ಮಾ, ಹೀರೋ ರಿಂಕು ಸಿಂಗ್. ಐ ಥಿಂಕ್ ಇದಕ್ಕಿಂತ ಒಳ್ಳೆ ಸ್ಕೋರ್ ಇನ್ನೊಂದು ಸಿಗೋದಿಲ್ಲ ಇಂಡಿಯಾಗೆ ಡಿಫೆಂಡ್ ಮಾಡೋದಕ್ಕೋಸ್ಕರ. ಇದು ಆಗಸ್ ವೆಲ್ ಅಂತ ಮಾತಾಡ್ತಾ ಇದೀವಿ, ಕಾದ್ ನೋಡ್ಬೇಕಾಗಿದೆ ಹೆಂಗಾಗತ್ತೆ ಅಂತ. ಐ ಥಿಂಕ್ ಇಂಡಿಯನ್ ಡ್ರೆಸ್ಸಿಂಗ್ ರೂಮ್ ಮತ್ತೆ ಇಂಡಿಯನ್ ಟೀಮ್ ಮ್ಯಾನೇಜ್ಮೆಂಟ್ ಒಂಥರ ರಿಲೀಫ್ ಇದ್ದೇ ಇರುತ್ತೆ ರೋಹಿತ್ ಶರ್ಮಾ ನೋಡಿದಿರೋದಕ್ಕೆ. ರಿಂಕು ಸಿಂಗ್ ಟಾಪ್ ಕ್ವಾಲಿಟಿ ಇನ್ನಿಂಗ್ಸ್, ಎರಡು ಮಾತು ಇಲ್ಲವೇ ಇಲ್ಲ. ಕಾದ್ ನೋಡ್ಬೇಕಾಗಿದೆ ಮುಂದೆ ಹೆಂಗೆ ಇದನ್ನ ಟ್ರೀಟ್ ಮಾಡ್ತೇವೆ ಅಂತ. ಬಟ್ ನನ್ನ ಪ್ರಕಾರ ಇವತ್ತು ಫೈಂಡ್ ಟೂ ಅರ್ಲಿ ಅಲ್ಲ, ಇಷ್ಟು ದಿವಸ ಕಾದೆ ನಾ ರಿಂಕು ಸಿಂಗ್ ಬಗ್ಗೆ ಜಜ್ಮೆಂಟ್ ಮಾಡಕ್ಕೆ. ಐ ಥಿಂಕ್ ಇವಾಗ ಒಂದ್ ಸ್ವಲ್ಪ ಜಜ್ಮೆಂಟ್ ಮಾಡಬಹುದು, ಅವ್ರಿಗೆ ಇನ್ನ ಟೀಮ್ ಅಲ್ಲಿ ಖಚಿತವಾಗಿರುವಂತಹ ಸ್ಥಾನ ಕೊಡ್ಲೇಬೇಕು ಅಂತ. ಹೈಯೆಸ್ಟ್ ಸ್ಕೋರ್ T20 ನಲ್ಲಿ ರೋಹಿತ್ ಬಂದಿದೆ. ಅಂಡ್ ನಂಬರ್ ಆಫ್ 500s T20 ನಲ್ಲಿ ಇದೇನು ಸಾಮಾನ್ಯವಾಗಿರುವಂತಹ ಒಂದು ಅಚೀವ್ಮೆಂಟ್ ಅಲ್ಲ ಅದು. T20 ಐಸ್ ಅಲ್ಲಿ ಸೂರ್ಯಕುಮಾರ್ ಯಾದವ್ 4, ಗ್ಲೆನ್ ಮ್ಯಾಕ್ಸ್ವೆಲ್ 4 ನಂಬರ್ಸ್ ಇದ್ದಿದ್ದೆ ನೀವೇ ನೋಡ್ತಾ ಇದ್ರಿ ಅಲ್ಲಿ ಟಿವಿನಲ್ಲಿ. ಬಟ್ ರೋಹಿತ್ ಶರ್ಮಾ ಫ್ಯಾನ್ಸ್ ಖುಷಿ, ನನಗೂ ಖುಷಿ, ರಿಂಕು ಸಿಂಗ್ ಫ್ಯಾನ್ಸ್ ಖುಷಿ, ಇಂಡಿಯನ್ ಫ್ಯಾನ್ಸ್ ಖುಷಿ ಆಗಿರ್ತಾರೆ. ಬಂದಿರೋದು ಏನಕ್ಕೆ ಅಂತಂದ್ರೆ ನಂಗೂ ಸ್ವಲ್ಪ ಟೈಮ್ ಇತ್ತು ಅಂತ.